ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ನಮಗೆ ಮುಂಬರುವಂತಹ ಸಿಟೆಟ್ ಎಕ್ಸಾಮ್ ಹಾಗೂ ಕರ್ನಾಟಕ TET ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಂದರೆ ಆಗಸ್ಟ್ 20, 2023ರಲ್ಲಿ ನಡೆದಂತಹ ಸಿಟೆಟ್ ಪರೀಕ್ಷೆಯ ಪೇಪರ್ 1 ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗಾಗಲೇ ಈ ಕ್ವಶನ್ ಪೇಪರ್ನ ಪಾರ್ಟ್ 1 ತರಗತಿಯನ್ನು ನಾವು ನೋಡ್ಕೊಂಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇಂದಿನ ತರಗತಿಯಲ್ಲಿ ಪಾರ್ಟ್ 2 ಕ್ವಶನ್ ಪೇಪರ್ ಅನಾಲಿಸಿಸ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈ ನಮ್ಮ ಚಾನಲ್ ಹೊಸದಾಗಿ ಪ್ರಾರಂಭಗೊಂಡಿದೆ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಬೇಕೆಂದು ನಾನು ಭಾವಿಸ್ತೀನಿ. ಈ ತರಗತಿಯಿಂದ ನಿಮಗೆ ಉಪಯೋಗವಾಗ್ತಾ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮುಖಾಂತರ ನಾವು ಮಾಡುವಂಥ ಪ್ರತಿಯೊಂದು ತರಗತಿಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂದಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ. 2023ರಲ್ಲಿ ನಡೆದಂತಹ ಪೇಪರ್ 1 ಕನ್ನಡ ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಎ ಆಗಿದೆ. ಲ್ಯಾಂಗ್ವೇಜ್ 1 ಹಾಗೂ ಲ್ಯಾಂಗ್ವೇಜ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್, ಲ್ಯಾಂಗ್ವೇಜ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ 91 to 120ವರೆಗೂ ಕ್ವಶನ್ ಇರ್ತವೆ. ಆನಂತರದಲ್ಲಿ ಸಿಟೆಟಲ್ಲಿ ಲ್ಯಾಂಗ್ವೇಜ್ 2 ಚಾಯ್ಸ್ ಮಾಡ್ಕೊಂಡಿದ್ರೆ 121ನೇ ಪ್ರಶ್ನೆಯಿಂದ ಹಿಡಿದು 150ನೇ ಪ್ರಶ್ನೆಗಳವರೆಗೆ ನಾವು ಬಿಡಿಸಬೇಕಾಗುತ್ತದೆ. ಈ ರೀತಿಯಾಗಿ ಕ್ವಶನ್ ಪೇಪರ್ ಇರ್ತದೆ, ನೀವು ನೋಡ್ಕೊಳ್ಬಹುದು. ಈಗಾಗಲೇ ನಾವು ಕನ್ನಡ ಪ್ಯಾಸೇಜ್ಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿದ್ದೀವಿ ಹಾಗೂ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಕೂಡ ಅನಾಲಿಸಿಸ್ ಮಾಡಿದ್ದೀವಿ. ಇಂದಿನ ತರಗತಿಯಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ನೋಡ್ಕೊಳ್ಳೋಣ. 141 ಕ್ವಶನ್ ನೋಡ್ಕೊಳ್ಬಹುದು. ಚಿಕ್ಕ ಮಗು ಒಂದು ಪುಸ್ತಕವನ್ನು ತೆಗೆದುಕೊಂಡು ಬಲಭಾಗದಲ್ಲಿ ಹಿಡಿದುಕೊಂಡು ಪುಟಗಳನ್ನು ತಿರುಗಿಸುತ್ತದೆ. ಈ ಎಲ್ಲ ಸಂಗತಿಗಳು ಈ ಮುಂದಿನ ಅಂಶಗಳನ್ನು ಒಳಗೊಂಡಿದೆ. ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಏನು, ಒಂದು ಚಿಕ್ಕ ಮಗು ಒಂದು ಪುಸ್ತಕ ಹಿಡ್ಕೊಂಡಿದೆ ಹಾಗೂ ಬಲಭಾಗದಲ್ಲಿ ಹಿಡ್ಕೊಂಡಿದೆ, ಪುಟಗಳನ್ನು ಸುಮ್ಮನೆ ತಿರುಗಿಸ್ತಾ ಇದೆ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇರೋ, ಮಗುವಿನಲ್ಲಿ ಯಾವ ಲಕ್ಷಣ ಯಾವ ಅಂಶವನ್ನು ಒಳಗೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಮಗುವಿನಲ್ಲಿ ಪ್ರಾರಂಭಿಕ ಅಕ್ಷರ ಕೌಶಲ್ಯಗಳು ಬೆಳೆದಿವೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ಸ್ವಲ್ಪ ದೊಡ್ಡದಿದೆ ಫ್ರೆಂಡ್ಸ್. 142 ಕ್ವಶನ್ ಪ್ರತಿಪಾದನೆ ಮತ್ತು ಕಾರಣದ ಮೇಲೆ ಕೊಟ್ಟಿರುವಂಥದ್ದು. ಕಲಿಯುವವರು ಭಾಷಾ ಅರ್ಜನೆಗೆ ವಂಶವಾಹಿಯಾಗಿ ಮೊದಲೇ ಸಿದ್ಧರಿರುವುದರಿಂದ ಅವರಿಗೆ ಭಾಷಾ ಪ್ರಾಪ್ತವಾಗುತ್ತದೆ. ಇದರಲ್ಲಿ ಪರಿಸರದ ಪಾತ್ರ ಇರುವುದಿಲ್ಲ. ಈ ಸ್ಟೇಟ್ಮೆಂಟ ಇಲ್ಲಿಯವರೆಗೂ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ಆದರೆ ಪರಿಸರದ ಪಾತ್ರ ಇರುವುದಿಲ್ಲ ಅಂತ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತದೆ. ಏಕೆಂದರೆ ಭಾಷಾ ಅರ್ಜನೆ ಮಕ್ಕಳಿಗೆ ಜನ್ಮದತ್ತವಾಗಿ ಬರುವಂಥದ್ದು, ಆದರೆ ಪರಿಸರದ ಪಾತ್ರ ಕೂಡ ಅದರಲ್ಲಿ ಇರುತ್ತದೆ. ಸೊ ಹಾಗಾಗಿ ನಮಗೆ ಪ್ರತಿಪಾದನೆ ರಾಂಗ್ ಆಯಿತು. ನೆಕ್ಸ್ಟ್ ಕಾರಣ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಕಲಿಯುವವರನ್ನು ಕೇಂದ್ರೀಕರಿಸಿಕೊಂಡ ತರಗತಿಯ ವಾತಾವರಣವು ಭಾಷಾ ಅರ್ಜನೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಅಂದರೆ ಭಾಷಾ ಅರ್ಜನೆಗೆ ಪರಿಸರ ಕೂಡ ಪರಿಣಾಮ ಬೀರುತ್ತದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಹಾಗಾಗಿ ಭಾಷಾ ಅರ್ಜನೆಗೆ ಪರಿಸರ ಕೂಡ ಸಹಾಯವಾಗುವಂಥದ್ದು. ಕಾರಣ ಸರಿಯಾಗಿದೆ, ಆದರೆ ಪ್ರತಿಪಾದನೆ ರಾಂಗ್ ಆಗಿದೆ. ಹಾಗಾಗಿ ಈ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 143 ಕ್ವಶನ್ ನೋಡ್ಕೊಳ್ಬಹುದು. ಯಾವ ಸಂದರ್ಭದಲ್ಲಿ ಪದಗಳು ಬಳಕೆಯಾಗಿವೆಯೋ ಆ ಸಂದರ್ಭಗಳಿಂದ ಪದಗಳ ಅರ್ಥವನ್ನು ತಿಳಿಯುವುದಕ್ಕೆ ಒತ್ತು ಕೊಡುವ ಓದನ್ನು ಕಲಿಯುವ ವಿಧಾನವೆಂದರೆ. ಯಾವ ಸಂದರ್ಭದಲ್ಲಿ ಪದಗಳು ಬಳಸ್ತಾ ಇದ್ದೀವಲ್ವಾ ಅಂಥ ಸಂದರ್ಭಗಳಿಂದ ಪದಗಳ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಸ್ಟ್ರಕ್ಚರಲ್ ಅಪ್ರೋಚ್ ಅಥವಾ ರಾಚನಿಕ ವಿಧಾನ ಅಂತ ಕರೀತಾರ, ಅಥವಾ ಕಮ್ಯುನಿಕೇಟಿವ್ ಅಪ್ರೋಚ್ ಅಥವಾ ಸಂವಹನ ವಿಧಾನ ಅಂತ ಕೂಡ ಕರೀತಾರ. ಅನಂತರದಲ್ಲಿ ಬಾಟಮ್ ಅಪ್ ಅಪ್ರೋಚ್ ನೋಡ್ಕೊಳ್ಳೋಣ. ಸಮಗ್ರ ಭಾಷಾ ವಿಧಾನ ಅಥವಾ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್. ಪದಗಳು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಆ ಪದಗಳಿಗೆ ಅರ್ಥವನ್ನು ತಿಳಿಯಲು ಒತ್ತು ಕೊಡುವ ಓದಿನ ಒಂದು ವಿಧಾನ ಅಂತಂದರೆ ಸಮಗ್ರ ಭಾಷಾ ವಿಧಾನ ಅಥವಾ ಹೋಲ್ ಲ್ಯಾಂಗ್ವೇಜ್ ಅಪ್ರೋಚ್ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. 144 ಭಾಷೆಯ ಬಗ್ಗೆ ಯೋಚಿಸಿ ಮಾತನಾಡುವ ಸಾಮರ್ಥ್ಯ. ಒಂದು ಭಾಷೆಯನ್ನು ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಏನು ಮಾತಾಡ್ತಾ ಇದ್ದೀವಿ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತನಾಡುವ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಆದಿಭಾಷಾ ಜ್ಞಾನದ ಸಾಮರ್ಥ್ಯ ಅಂತ ಕರೀತಾರ ಅಥವಾ ಮೆಟಾಲಿಂಗ್ವಿಸ್ಟಿಕ್ ಎಬಿಲಿಟಿ ಅಂತ ಕರೀತಾರ ಅಂತ. ನೆಕ್ಸ್ಟ್ ಧ್ವನಿಶಾಸ್ತ್ರದ ಅಥವಾ ಫೋನೋಲಾಜಿಕಲ್ ಅರಿವು, ಸಮರ್ಥನಾದ ಮಾತುಗಾರ ಅಂತ ಕರೀತಾರ ಅಥವಾ ಪ್ರಾರಂಭಿಕ ಅಕ್ಷರ ಜ್ಞಾನ ಹೊಂದಿದ ವ್ಯಕ್ತಿ ಅಂತ ಕರೀತಾರ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 1 ಆಗಿದೆ ಫ್ರೆಂಡ್ಸ್. ಮೆಟಾಲಿಂಗ್ವಿಸ್ಟಿಕ್ ಎಬಿಲಿಟಿ ಹೊಂದಿರುವಂಥ ವ್ಯಕ್ತಿ ಅಥವಾ ಆದಿಭಾಷಾ ಜ್ಞಾನದ ಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿ ಭಾಷೆಯನ್ನು ಯೋಚಿಸಿ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ನೆಕ್ಸ್ಟ್ 145 ಕ್ವಶನ್ ನೋಡ್ಕೊಳ್ಬಹುದು. ಸ್ವಲ್ಪ ಲೆಂದಿ ಆಗಿದೆ, ಚಿಕ್ಕದಾಗಿ ಮಾಡೋಣ ಫ್ರೆಂಡ್ಸ್. ತಾಯಿಯೊಬ್ಬಳು ತನ್ನ ಮಗು ತಾನೆಂದು ಕೇಳಿರದ ವಯಸ್ಕರು ಮತ್ತು ಸಹೋದರರು ಮಾತನಾಡುವಂಥ ಮಾತುಗಳನ್ನು ಆಡುವುದು ತನ್ನ ಗಮನಕ್ಕೆ ಬಂದಿದೆ ಎಂದು 2ನೇ ತರಗತಿಯ ಶಿಕ್ಷಕರನ್ನು ಕೇಳುತ್ತಾಳೆ.
ಇದು ಹೇಗೆ ಸಾಧ್ಯ? ಒಬ್ಬ ತಾಯಿ ಏನು ಮಾಡ್ತಾ ಇದ್ದಾಳೆ, ತನ್ನ ಮಗು ಯಾವ ರೀತಿಯಾಗಿ ಮಾತಾಡ್ತಾ ಇದೆ ಅಂತಂದರೆ, ವಯಸ್ಕರು ಅಥವಾ ಸಹೋದರರು ದೊಡ್ಡವರು ಯಾವ ರೀತಿಯಾಗಿ ಮಾತಾಡ್ತಾರಲ್ವ ಆ ರೀತಿಯಾಗಿರುವಂಥ ಮಾತುಗಳನ್ನು ತನ್ನ ಮಗು ಆಡ್ತಾ ಇದೆ. ಇದು ಹೇಗೆ ಕಲಿತು ತನ್ನ ಮಗು ಅಂತ ಆ ತಾಯಿಗೆ ಪ್ರಶ್ನೆ ಬಿದ್ದಿದೆ. ಆ ಪ್ರಶ್ನೆ ಬಂದು ತಾಯಿ 2ನೇ ತರಗತಿಯ ಶಿಕ್ಷಕರಿಗೆ ಕೇಳ್ತಾ ಇದ್ದಾಳೆ. ಇದು ಹೇಗೆ ಸಾಧ್ಯ ಆಯಿತು, ನನ್ನ ಮಗು ದೊಡ್ಡವರಂತೆ ಮಾತಾಡ್ತಾ ಇದೆ ಅಲ್ವಾ, ಇದು ಹೇಗೆ ಆಯಿತು ಅಂತ ಕೇಳ್ತಾ ಇದ್ದಾರೆ ಶಿಕ್ಷಕರಿಗೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ. ಭಾಷೆಯನ್ನು ಕಲಿಯಲು ಮನುಷ್ಯನ ಮೆದುಳು ಅಂತರ್ನಿಹಿತವಾಗಿಯೇ ರೂಪುಗೊಂಡಿರುತ್ತದೆ ಎಂಬುದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ 146 ಕ್ವಶನ್ ನೋಡ್ಕೊಳ್ಬೋದು. ಒಬ್ಬ ವಯಸ್ಕ ಮತ್ತು ಒಂದು ಮಗು ಒಟ್ಟಿಗೆ ಪುಸ್ತಕವನ್ನು ನೋಡುತ್ತಾರೆ. ವಯಸ್ಕ ವ್ಯಕ್ತಿಯು ಮಗುವಿಗೆ ಪ್ರಶ್ನೆಗಳನ್ನು ಕೇಳಿ ಸಂಭಾಷಣೆ ಮಾಡಲು ಪ್ರೋತ್ಸಾಹಿಸುತ್ತಾನೆ. ಆನಂತರ ಅವರು ತಮ್ಮ ಪಾತ್ರವನ್ನು ಅದಲು ಬದಲು ಮಾಡಿಕೊಂಡು ಮಗು ವಯಸ್ಕ ವ್ಯಕ್ತಿಯನ್ನು ಪ್ರಶ್ನೆ ಕೇಳುತ್ತದೆ. ಹೀಗೆ ಆರಂಭಿಕ ಅಕ್ಷರ ಜ್ಞಾನವನ್ನು ಕಲಿಯಲು ಸುಗಮಗೊಳಿಸಲು ಬಳಸುವ ತಂತ್ರವೆಂದರೆ, ಒಂದು ಕತೆ ರೀತಿಯಾಗಿಯೇ ಪ್ರಶ್ನೆ ಕೇಳಿರುವಂಥದ್ದು. ನಾವು ಕ್ವಶನ್ನ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆನಂತರದಲ್ಲಿ ಉತ್ತರ ಹುಡುಕ್ಬೋದು. ಒಬ್ಬ ವಯಸ್ಕ ಅಂತಂದರೆ ಒಬ್ಬ ದೊಡ್ಡ ವ್ಯಕ್ತಿ ಹಾಗೂ ಒಂದು ಚಿಕ್ಕ ಮಗು, ಇಬ್ಬರು ಕೂಡ ಒಂದು ಕತೆ ಪುಸ್ತಕ ಓದ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರು ಕೂಡ ಕಥೆಯನ್ನು ಓದಿದ ನಂತರ ಈ ವಯಸ್ಕ ವ್ಯಕ್ತಿ ಏನು ಮಾಡ್ತಾನೆ, ಆ ಮಗುವಿಗೆ ಆ ಕಥೆಯ ಬಗ್ಗೆ ಇರುವಂಥ ಕೆಲವು ಪ್ರಶ್ನೆಗಳು ಕೇಳ್ತಾನೆ ಅಂತ ತಿಳ್ಕೊಳ್ಳಿ. ಆ ನಂತರದಲ್ಲಿ ಹೀಗೆ ಒಬ್ಬರಿಗೊಬ್ಬರು ಸಂಭಾಷಣೆ ಮಾಡ್ತಾ ಇದ್ದಾರೆ, ಸಂವಾದ ಚರ್ಚೆ ಮಾಡ್ತಾ ಇದ್ದಾರೆ, ತನ್ನ ಒಪಿನಿಯನನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಕಥೆಯನ್ನು ಹೇಳ್ತಾ ಇದ್ದಾರಾ ಅಲ್ಲಿ, ಅವರು ಕತೆ ಹೇಳ್ತಾ ಇಲ್ಲ, ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಾದರಿ ಓದುವಿಕೆ ಕೂಡ ಅವ್ರು ಮಾಡ್ತಾ ಇಲ್ಲ. ಈ 2 ಆಪ್ಷನ್ ಕೂಡ ರಾಂಗ್ ಆಗುತ್ತದೆ. ಸಾಮೂಹಿಕ ಓದುವಿಕೆ, ಅವರು ಓನ್ಲಿ ಓದ್ತಾ ಇಲ್ಲ, ಅದರಲ್ಲಿ ಸಕ್ರಿಯವಾಗಿ ಇನ್ವಾಲ್ವ್ ಆಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸಂವಾದ ರೂಪದ ಓದುವಿಕೆ ದೊಡ್ಡ ವ್ಯಕ್ತಿ ಮತ್ತು ಚಿಕ್ಕ ಮಗು ಇಬ್ಬರು ಕೂಡ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ 147 ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ಸ್ವಲ್ಪ ಲೆಂದಿ ಆಗಿದೆ, ನೋಡ್ಕೊಳ್ಬೋದು. ಶಿಕ್ಷಕನು ಕೆಳಕಂಡ ವಿಧಾನದ ಮೂಲಕ ಭಾಷೆಯನ್ನು ಕಲಿಯುವವರ ಆಲಿಸುವ ಕೌಶಲ್ಯವನ್ನು ಉತ್ತಮಪಡಿಸಬಹುದು. ಕೌಶಲ್ಯಗಳಾದ LSRW ಅಂತಂದರೆ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು ಅಥವಾ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಈ ಕೌಶಲ್ಯಗಳ ಮೇಲೆ 2ರಿಂದ 3 ಕ್ವಶನ್ಸ್ಗಳು ಕಂಪಲ್ಸರಿಯಾಗಿ ಬರ್ತವೆ. ಇಲ್ಲಿ ಬಂದಿರುವಂಥ ಕ್ವಶನ್ಸ್ ಅಂತಂದರೆ ಲಿಸ್ನಿಂಗ್ ಅಥವಾ ಆಲಿಸುವ ಕೌಶಲ್ಯದ ಮೇಲೆ. ಶಿಕ್ಷಕನು ಕೆಳಕಂಡ ವಿಧಾನದ ಮೂಲಕ ಭಾಷೆಯನ್ನು ಕಲಿಯುವವರ ಆಲಿಸುವ ಕೌಶಲ್ಯವನ್ನು ಅಂತಂದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಭಾಷಾ ಗ್ರಹಣ ಅಥವಾ ಗ್ರಹಿಕೆ ಅಥವಾ ಆಲಿಸುವ ಕೌಶಲ್ಯ ಯಾವ ರೀತಿಯಾಗಿ ಡೆವಲಪ್ ಮಾಡ್ಬೋದು ಅಂತ ಕ್ವಶನ್ ಕೇಳಿರುವಂಥದ್ದು. ನಿಷ್ಕ್ರಿಯಾತ್ಮಕವಾಗಿ ಅಂತ, ಇದು ನಿಷ್ಕ್ರಿಯವಾಗಿ ಬಂತು ಅಂತಂದರೆ ಆಪ್ಷನ್ ರಾಂಗೇ ಆಗುತ್ತದೆ ಫ್ರೆಂಡ್ಸ್. ಸಕ್ರಿಯವಾಗಿ ಇರಬೇಕು ಮಕ್ಕಳು, ಯಾವಾಗಲೂ ಕಲಿಬೇಕಾದ್ರೆ ಸಕ್ರಿಯವಾಗಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದ ನಂತರ ಮಕ್ಕಳು ಪರಿಣಾಮಕಾರಿಯಾಗಿ ಪಾಠವನ್ನು ಕಲಿಯಬಹುದು. ನಿಷ್ಕ್ರಿಯ ಬಂದಿದ್ದರಿಂದ ಈ ಆಪ್ಷನ್ ರಾಂಗೇ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಆಪ್ಷನ್ ನಂಬರ್ 2 ನೋಡ್ಕೊಳ್ಳೋಣ. ತರಗತಿಯ ಒಳಗೆ ಮತ್ತು ಹೊರಗೆ 2 ಕಡೆ ಕಲಿಯುವವರೊಂದಿಗೆ ನಿರಂತರವಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ಮಕ್ಕಳಿಗೆ ಆಲಿಸುವ ಕೌಶಲ್ಯ ಬೆಳೆಯುವುದಿಲ್ಲ. ಈ ಆಪ್ಷನ್ ಕೂಡ ರಾಂಗ್ ಆಗುತ್ತದೆ. ನೆಕ್ಸ್ಟ್ ಆಪ್ಷನ್ ನೋಡ್ಕೊಳ್ಳೋಣ. ಇತರ ಭಾಷಾ ಕೌಶಲ್ಯತೆಗಳೊಂದಿಗೆ ಅವರಿಗೆ ಸಂಪರ್ಕ ಕಲ್ಪಿಸದೇ ಇರುವುದರಿಂದ ಕೇವಲ ಒಂದೇ ಭಾಷೆಯನ್ನು ನೀನು ಕೇಳಬೇಕು, ಬೇರೆ ಯಾವುದೇ ಭಾಷೆಯನ್ನು ನೀನು ಕೇಳಬಾರ್ದು ಅಂತ ಈ ರೀತಿಯಾಗಿ ಮಕ್ಕಳಿಗೆ ಹೇಳಿದೀವಿ ಅಂತಂದರೆ ಆ ಮಕ್ಕಳು ಕಲಿಯುವುದಿಲ್ಲ, ಸಕ್ರಿಯವಾಗಿ ಪಾಲ್ಗೊಳ್ಳುವುದಿಲ್ಲ, ಆ್ಯಕ್ಟಿವ್ ಆಗಿ ಇರುವುದಿಲ್ಲ. ಈ ಆಪ್ಷನ್ ಕೂಡ ರಾಂಗ್ ಆಗುತ್ತದೆ. ಹಾಗಾದರೆ ಉಳಿದಿರುವಂಥ ಒಂದೇ ಒಂದು ಆಪ್ಷನ್ ನೋಡ್ಕೊಳ್ಬೋದು. ಆಪ್ಷನ್ ನಂಬರ್ 4 ಆಗಿದೆ ಫ್ರೆಂಡ್ಸ್. ಆಪ್ಷನ್ ನಂಬರ್ 4ಅಲ್ಲಿ ಏನಿದೆ ನೋಡ್ಕೊಳ್ಳೋಣ ಆನ್ಸರ್. ಹಲವಾರು ಮೂಲ ಮತ್ತು ಬೇರೆ ಬೇರೆ ಜನರ ಮಾತುಗಳನ್ನು ಆಲಿಸಲು ಕಲಿಯುವವರಿಗೆ ಅವಕಾಶ ಕಲ್ಪಿಸಿ ಅವರನ್ನು ಆಲಿಸುವ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸುವುದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುವಂಥದ್ದು. ಬೇರೆ ಬೇರೆ ಭಾಷೆಗಳು ಹಾಗೂ ಹಲವಾರು ಜನರೊಂದಿಗೆ ಸಂವಹನ ಮಾಡಲು, ಚರ್ಚೆ ಮಾಡಲು ಆ ಮಗುವಿಗೆ ಅವಕಾಶ ಕೊಟ್ಟ ನಂತರ ಮಗು ಗ್ರಹಿಕೆ ಅಥವಾ ಆಲಿಸುವ ಕೌಶಲ್ಯ ಡೆವಲಪ್ ಆಗುವಂಥ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಪ್ರತಿಪಾದನೆ ಮತ್ತು ಕಾರಣದ ಮೇಲೆ ಕ್ವಶನ್ ಬಂದಿರುವಂಥದ್ದು. ಪ್ರಾಥಮಿಕ ಹಂತದಲ್ಲಿ ಭಾಷೆಯ ಖಚಿತತೆ ತುಂಬ ಮುಖ್ಯ. ಭಾಷೆಯ ಖಚಿತತೆ ಇರಲೇಬೇಕು ಎಂಬುದು ತುಂಬ ಮುಖ್ಯವಾಗಿರುವಂಥದ್ದು. ಇದು ಮುಖ್ಯ ಅಲ್ಲ. ಭಾಷೆ ಖಚಿತವಾಗಿ ನೀ ಹೀಗೆ ಮಾತಾಡಬೇಕು, ರೂಲ್ಸ್ ಪ್ರಕಾರನೇ ಮಾತಾಡಬೇಕು ಅಂತ ಮಗುವಿಗೆ ಹೇಳಿದ ನಂತರ ಮಗು ಸಕ್ರಿಯವಾಗಿ ಯಾವುದೇ ಒಂದು ಪಾಠದಲ್ಲಿ ತೊಡಗುವುದಿಲ್ಲ. ಭಾಷೆ ಖಚಿತತೆ ಇರಲೇಬೇಕು ಎಂಬುದು ಇದು ಆಪ್ಷನ್ ರಾಂಗ್ ಆಗುತ್ತದೆ. ವ್ಯಾಕರಣ ಎನ್ನುವುದು ಪ್ರಾಥಮಿಕ ಪಠ್ಯಕ್ರಮದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಇದು ಆಪ್ಷನ್ ಸರಿಯಾಗಿದೆ ಫ್ರೆಂಡ್ಸ್. ಅವಿಭಾಜ್ಯ ಅಂಗವಾಗಿದೆ ಎನ್ನುವುದು ಈ ಆಪ್ಷನ್ ಸರಿಯಾಗಿರುವುದರಿಂದ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಎ ಆಪ್ಷನ್ ಏನಾಗಿದೆ, ತಪ್ಪು. ಎ ತಪ್ಪು, ಆದರೆ ಆರ್ ಎನ್ನುವುದು ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಭಾಷೆಯ ಸ್ವರೂಪ ಮತ್ತು ಭಾಷೆಯ ಕಲಿಕೆಯ ಸ್ವರೂಪದ ಬಗ್ಗೆ
ಸೈದ್ಧಾಂತಿಕ ನಿಲುವುಗಳು ಮತ್ತು ನಂಬಿಕೆಗಳು ಹಾಗೂ ಶೈಕ್ಷಣಿಕ ವ್ಯವಸ್ಥೆಗೆ ಅವೆರಡನ್ನು ಅನ್ವಯಿಸುವ ವಿಧಾನ. ಟೆಕ್ನಿಕ್ ಬಳಸುವುದರ ಮೂಲಕ ಅಥವಾ ತಂತ್ರನ, ಪಠ್ಯಕ್ರಮದ ವಿವರಣೆ ಅಥವಾ ಸಿಲೆಬಸ್ನ ವಿವರಣೆನ, ಅಡಕ ವಿಷಯ ಅಥವಾ ಕಾಂಟೆಂಟ್ ಮೂಲಕನ, ಅಪ್ರೋಚಸ್ ಅಂತಂದರೆ ಮೆಥಡ್ಸ್ ವಿಧಾನಗಳ ಮೂಲಕನ ಅಂತ ಕೇಳ್ತಾ ಇದ್ದಾರೆ. ಅಪ್ರೋಚಸ್ ಅಥವಾ ಪ್ರಸ್ತಾವನೆಯ ಮೂಲಕ ಎನ್ನುವುದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ರಚನಾತ್ಮಕ ಅಥವಾ ಫಾರ್ಮೇಟಿವ್ ಮೌಲ್ಯಮಾಪನ ಎಂದರೇನು? ಮೌಲ್ಯಮಾಪನದಲ್ಲಿ ಎರಡು ವಿಧಾನಗಳು ನಾವು ನೋಡ್ಕೊಳ್ಬಹುದು, ಫಾರ್ಮೇಟಿವ್ ಅಸೆಸ್ಮೆಂಟ್ ಹಾಗೂ ಸಮೇಟಿವ್ ಅಸೆಸ್ಮೆಂಟ್ ಅಂತ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ಒಂದು ಪಾಠ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಪಾಠ ಮಾಡುವ ಮುಂಚೆ, ಪಾಠದ ಮಧ್ಯದಲ್ಲಿ ಹಾಗೂ ಪಾಠ ಮಾಡಿದ ನಂತರ ಕೇಳುವಂಥ ಕ್ವಶನ್ಸ್ಗಳಿಗೆ ಏನಂತ ಕರೀತಾರೆ ಅಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಆನಂತರದಲ್ಲಿ ಸಮೇಟಿವ್ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ ಅಂತಂದರೆ 6 ತಿಂಗಳ ಪರೀಕ್ಷೆ ಅಥವಾ ಸೆಮಿಸ್ಟರ್ ಪರೀಕ್ಷೆ ಅಂತೀವಲ್ವಾ ಫ್ರೆಂಡ್ಸ್, ಸೆಮಿಸ್ಟರ್ ಪರೀಕ್ಷೆ ಹಾಗೂ ಆ್ಯನ್ಯುವಲ್ ಎಕ್ಸಾಮ್ಗೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ. ರೂಪಣಾತ್ಮಕ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದರೆ ಪಾಠದ ಮುಂಚೆ, ಪಾಠದ ಮಧ್ಯದಲ್ಲಿ, ಪಾಠದ ಕೊನೆಯಲ್ಲಿ ಮಾಡುವಂತಹ ಕೆಲವು ಚಟುವಟಿಕೆಗಳನ್ನೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 2 ಆಗಿದೆ ಫ್ರೆಂಡ್ಸ್. ಸದ್ಯ ಚಾಲ್ತಿಯಲ್ಲಿರುವ ಬೆಳವಣಿಗೆಗಳು ಮತ್ತು ಸುಧಾರಣೆಗಳಿಗೆ ಸಂಬಂಧಿಸಿರುವಂಥದ್ದು ಯಾವುದು ಅಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ರಚನಾತ್ಮಕ ಮೌಲ್ಯಮಾಪನವಾಗಿದೆ. ಇಲ್ಲಿಯವರೆಗೆ ನಾವು 2023ರಲ್ಲಿ ನಡೆದಂಥ ಪೇಪರ್ 1 ಕನ್ನಡ, ಲ್ಯಾಂಗ್ವೇಜ್ 2 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ ಫ್ರೆಂಡ್ಸ್. ಈ ತರಗತಿಯಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗಿದೆ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.